2012 ಮಾಡಲು ರೆನಾಲ್ಟ್ ಪಲ್ಸ್ ಸೆಕೆಂಡ್ ಓನರ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇದು ಫುಲ್ಲಿ ಲೋಡೆಡ್ ಗಾಡಿ 81,000 ಕಿಲೋಮೀಟರ್ ಓಡಿದೆ 3,25,000 ಕೋಟ್ ಮಾಡಿದೀವಿ ಸರ್ ಆಶಾ ಸೈನ್ಸ್ ಪ್ರಯತ್ನ ಇದು 3 ಲಕ್ಷಕ್ಕೆ ಫೈನಲ್ ಸರ್ ಬಲೆನೋ ಆಲ್ಫಾ ಸರ್ ಪೆಟ್ರೋಲ್ ವೇರಿಯಂಟ್ ಓಕೆ ಪುಷ್ ಬಟನ್ ಸ್ಟಾರ್ಟ್ ಸರ್ ಗಾಡಿ ಪುಷ್ ಬಟನ್ ಸ್ಟಾರ್ಟ್ ಎಸ್ ಸರ್ ಸಿಂಗಲ್ ಓನರ್ ವೆಹಿಕಲ್ ಓಕೆ 60,000 ಓನ್ಲಿ ಡ್ರಿವನ್ ಸರ್ ವಿತ್ ಶೋರೂಮ್ ಹಿಸ್ಟ್ರಿ ವಿತ್ ಶೋರೂಮ್ ಹಿಸ್ಟ್ರಿ ಎಸ್ ಸರ್ ಗಾಡಿ ಇಂಟೀರಿಯರ್ ನೋಡಬಹುದು ನೀವು ಓಕೆ ಲೆದರ್ ಸೀಟ್ಸ್ ಇದೆ ಎಸ್ ಸರ್ 80% ಟೈರ್ಸ್ ಇದೆ ಓಕೆ ಸರ್ ₹1 ಕೆಲಸ ಇಲ್ಲ ಸರ್ ಗಾಡಿಲಿ ಓಕೆ ತಗೊಂಡ್ರೆ ಹಾಗೆ ತಗೊಂಡು ಓಡಿಸ್ಕೊಂಡು ಹೋಗ್ಬೋದು ಅಂತೀರಾ ಅಷ್ಟೇ ಸರ್ ಓಕೆ ಸರ್ ಬರೀ ಪೂಜೆ ಮಾಡ್ಕೊಳ್ಳೋದು ಓಡಿಸೋದು ಅಷ್ಟೇ ಸರ್ ಈ ಗಾಡಿದು ಹಾಗಾದ್ರೆ ಏನು ಕೊಟ್ಟು ಮಾಡ್ತೀರಾ ಸರ್ ಗಾಡಿ ಸರ್ ಇದು 650 ಕೊಟ್ಟು ಮಾಡ್ತಾ ಇದೀವಿ ಫೈನಲ್ ಟು ಫೈನಲ್ 6 lakhs ಮುಗಿಸ್ಕೊಡ್ತೀನಿ ಸರ್ ಸೊ ಫೈನಲ್ ಟು ಫೈನಲ್ 6 ಲ್ಯಾಕ್ ಹೇಳ್ತಿದ್ದಾರೆ ಸ್ನೇಹಿತರೆ ಯಾರಾದರೂ ಬೊಲೆನೋ ನೋಡ್ತಾ ಇದ್ದಾರೆ ವೈಟ್ ಕಲರ್ ಗಾಡಿ ನೀವು ನೋಡ್ತಾ ಇರಬಹುದು ಡೆಂಟಲ್ ಸರ್ವಿಸ್ ಕ್ರಾಸಸ್ ಇಲ್ಲ ಯಾರಾದರೂ ನೋಡ್ತಾ ಇದ್ರೆ ಶ್ರೀ ಮಂಜುನಾಥ ಕಾರ್ಸ್ ಬಂದ್ರೆ ಇದು ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ನಿಮಗೆ ಅಂತಾನೆ ನಾವು ಹೇಳ್ಬೋದು ಯಾರಾದರೂ ಗ್ಲಾಂಜಾ ನೋಡ್ತಾ ಇದ್ರೆ ಒಂದು ಗ್ಲಾಂಜಾ ಇದೆ ಸರ್ ಏಮಂತ ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಟೊಯೋಟಾ ಗ್ಲಾನ್ಸಾ ಹಾ ಸರ್ ಜಿ ವೇರಿಯಂಟ್ ಸರ್ ಓಕೆ ಪುಷ್ ಬಟನ್ ಸ್ಟಾರ್ಟ್ ಪುಷ್ ಬಟನ್ ಸ್ಟಾರ್ಟ್ ಎಸ್ ಸರ್ ಓನ್ಲಿ 52,000 ಡ್ರಿವನ್ ಸರ್ ಎಸ್ ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂದ್ರೆ ಸರ್ ಓನ್ಲಿ 52 ಸರ್ ಸೊ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್ ಗಾಡಿ ಸರ್ ಲೆದರ್ ಸೀಟ್ಸ್ ಇದೆ ಓಕೆ ಪುಷ್ ಬಟನ್ ಇದೆ ಶೋರೂಮ್ ಇಂದ ಏನು ಚೇಂಜ್ ಮಾಡಿಲ್ಲ ಸರ್ ಓಕೆ ಸರ್ ಏನು ಕೊಟ್ಟು ಮಾಡ್ತೀರಾ ಸರ್ ಗಾಡಿ ಸರ್ 650 ಕೊಟ್ಟು ಮಾಡ್ತಾ ಇದ್ದೀನಿ ಓಕೆ ಆಷಾಢ ಸ್ಪೆಷಲ್ ಇರೋದ್ರಿಂದ 6 lakhs ಫೈನಲ್ ಕೊಡ್ತೀನಿ ಸರ್ 6 ಲ್ಯಾಕ್ ಫೈನಲ್ ಮಾಡ್ತಿದ್ದಾರೆ ನೀವು ಹಾಗೆ ನೋಡ್ತಾ ಇರೋದು ಅಲೋಯಿಲ್ ಇದೆ ಮತ್ತೆ ಟೈರ್ ಕಂಡೀಷನ್ ಒಂದು 70-75% ಟೈರ್ ಕಂಡೀಷನ್ ಇದೆ ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು ಗ್ಲಾನ್ಸಾ ಸ್ನೇಹಿತರೆ ಯಾರಾದರೂ ಗ್ಲಾನ್ಸಾ ನೋಡ್ತಾ ಇದ್ರೆ ನೀವು ಇಂಥ ಕಾರ್ಸ್ ಬರೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು ಸೆಗ್ಮೆಂಟ್ ಅಲ್ಲಿ ಯಾರಾದರೂ ಸ್ವಿಫ್ಟ್ ಮಾರುತಿ ಸ್ವಿಫ್ಟ್ ನೋಡ್ತಾ ಇದ್ರೆ LXi ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಸರ್ ಗಾಡಿ ಸಿಂಗಲ್ ಓನರ್ ಸಿಂಗಲ್ ಓನರ್ 85,000 ಡ್ರಿವನ್ ಆಗಿದೆ ಸರ್ ಎಸ್ ಸರ್ ಓನ್ಲಿ 85,000 ಡ್ರಿವನ್ ಆಗಿದೆ ಫ್ರೆಶ್ FC ಆಗಿದೆ ಸರ್ 2030 ವರೆಗೂ ಅವ್ರಿಗೆ FC ಇದೆ ಓಕೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಸ್ ಸರ್ CC ಕಂಡೀಷನ್ 3 lakhs ಅನ್ಕೋತಾ ಇದ್ದೀನಿ ಓಕೆ ಸರ್ ಆಷಾಢ ಸ್ಪೆಷಲ್ ಇರೋದ್ರಿಂದ 2,65,000 ಫೈನಲ್ ಟು ಫೈನಲ್ ಕೊಡ್ತೀನಿ ಸರ್ 2,65,000 ಮಾರುತಿ ಸ್ವಿಫ್ಟ್ LXi ಆಗ್ತಾ ಇದೆ ಸ್ನೇಹಿತರೆ ಯಾರಾದರೂ ಹಾಗೆ ನೋಡ್ತಾ ಇದ್ರೆ ಸಿಲ್ವರ್ ಕಲರ್ ಗಾಡಿ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಅಲ್ಲ ಅಂದ್ರೆ ಬೆಸ್ಟ್ ಪ್ರೈಸ್ ಆಗುತ್ತೆ ಡಿಸೈರ್ ಅಲ್ಲಿ ಯಾರಾದರೂ ಗಾಡಿ ನೋಡ್ತಾ ಇದ್ರೆ ಹಾ ಸರ್ ಮಾರುತಿ ಸ್ವಿಫ್ಟ್ ಡಿಸೈರ್ ಸಿಂಗಲ್ ಓನರ್ ಓಕೆ ZDI ಸರ್ ಎಸ್ ಸರ್ 95,000 ಕಿಲೋಮೀಟರ್ಸ್ ಓಡಿದೆ ಗಾಡಿ ಓಕೆ 5,80,000 ಪ್ರೈಸಿಂಗ್ ಕೊಟ್ಟು ಮಾಡ್ತಾ ಇದ್ದೀನಿ 5,95,000 ಕೊಟ್ಟು ಮಾಡ್ತಾ ಇದ್ದೀನಿ ಇಂಟೀರಿಯರ್ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಯಾವುದೇ ಕೂಡ ಯಾವುದೇ ಚೇಂಜಸ್ ಇಲ್ಲ ಮತ್ತೆ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ ಅಂತಾನೆ ಹೇಳ್ಬೋದು ಪುಷ್ ಬಟನ್ ಸ್ಟಾರ್ಟ್ ಸರ್ ಗಾಡಿ ಪುಷ್ ಬಟನ್ ಸ್ಟಾರ್ಟ್ ಅಂತ ಹೇಳ್ತಿದ್ದಾರೆ ಸಿಲ್ವರ್ ಕಲರ್ ಗಾಡಿ ಯಾರಾದರೂ ಯಾವ ಸರ್ ಗ್ರೇ ಕಲರ್ ಗಾಡಿ ಗ್ರೇ ಗ್ರೇ ಕಲರ್ ಗಾಡಿ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಹಾಗೆ ಟೈರ್ ಕಂಡೀಷನ್ ನೋಡೋದಾದ್ರೆ 90-95 ಟೈರ್ ಕಂಡೀಷನ್ ಅಲೋವಿಲ್ ಇದೆ ಯಾವುದೇ ಡೆಂಟಲ್ ಸಾಲಿಸ್ ಕ್ರಾಚಸ್ ಇಲ್ಲ ಸ್ನೇಹಿತರೆ ಯಾರಾದರೂ ಬಂದು ನೋಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್ 585 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀನಿ ಸರ್ ಓಕೆ 540 ಡೆಡ್ ಲೈನ್ ಕೊಡ್ತೀನಿ ಸರ್ 540 ಆಷಾಢ ಡೆಡ್ ಲೈನ್ ಕೋಟ್ ಅಂತ ಹೇಳ್ತಿದ್ದಾರೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀನಿ ಯಾಕಂದ್ರೆ VDI ನ ನಾವು 560 ಮಾರಿದೀವಿ ಓಕೆ ಲಾಸ್ಟ್ ವಿಡಿಯೋದಲ್ಲಿ ಒಂದು VDI ತೋರಿಸಿದ್ವಿ Okay. ಅದನ್ನ 560 ಮಾರಿದ್ವಿ Okay. ಇದನ್ನ ZDI ನ ನಾನು 540 ಕೊಡ್ತಾ ಇದ್ದೀನಿ ವಿತ್ ಸಿಂಗಲ್ ಓನರ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಹಾಗೆ ಯಾರಾದರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪೇಜ್ ಆಗುತ್ತೆ ಅಂತ ನಾವು ಹೇಳ್ಬೋದು ಹಾ ಸರ್ ಲೋ ಸೆಗ್ಮೆಂಟ್ ಅಲ್ಲಿ ಲೋ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಓಕೆ ವೈಟ್ ಕಲರ್ 2012 ಮಾಡಲ್ ಎಸ್ ಸರ್ ಓನ್ಲಿ 3,80,000 3,80,000 ಆಷಾಢ ಸ್ಪೆಷಲ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3,50,000 ಫೈನಲ್ ಟು ಫೈನಲ್ ಕೊಡ್ತೀನಿ ಸರ್ ಸೊ ಆಷಾಢ ಸ್ಪೆಷಲ್ 3,50,000 ಆಗ್ತಾ ಇದೆ ಇಂಟೀರಿಯರ್ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಇರೋದು ಲೆದರ್ ಸೀಟು ಮತ್ತು ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ ನೀವು ನೋಡ್ತಾ ಇರೋದು ಫೀಚರ್ ಟೈರ್ ಕಂಡೀಷನ್ ಕೂಡ ಅರೌಂಡ್ 90% ಟೈರ್ ಕಂಡೀಷನ್ ಇದೆ ಸ್ನೇಹಿತರೆ ವೈಟ್ ಕಲರ್ ಗಾಡಿ ಯಾರಾದರೂ ಸ್ವಿಫ್ಟ್ ಡಿಸೈರ್ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪೇಜ್ ಆಗುತ್ತೆ ಅಂತ ನಾವು ಒಂದು ಸ್ವಿಫ್ಟ್ ಡಿಸೈರ್ ಇದೆ ನಮ್ಮ ಮುಂದೆ ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ 2015 ಮಾಡಲ್ ಸ್ವಿಫ್ಟ್ ಹಾ ಸರ್ ಇದು ಸ್ಪೆಷಾಲಿಟಿ ಬಂದು ಓಕೆ ZDI ಡೀಸೆಲ್ ಹಾ ಸರ್ ಆಟೋಮೆಟಿಕ್ ವೆಹಿಕಲ್ ಸರ್ ಆಟೋಮೆಟಿಕ್ ವೆಹಿಕಲ್ ಓಕೆ ಸರ್ ಎಷ್ಟು ಓನರ್ ಆಗಿದೆ ಅಂದ್ರೆ ಗಾಡಿ ಸರ್ ಸೆಕೆಂಡ್ ಓನರ್ ಸರ್ ಸೊ ಏನು ಪ್ರೈಸ್ ಮಾಡ್ತೀರಾ ಗಾಡಿ ಸರ್ ಗಾಡಿ ಪ್ರೈಸ್ ಬಂದು 5,80,000 ಹೇಳ್ತಾ ಇದೀವಿ ಸ್ನೇಹಿತರೆ ಯಾರಾದರೂ ನೋಡ್ತಾ ಇದ್ರೆ ಸ್ವಿಫ್ಟ್ ಡಿಸೈರ್ ಡೇಟ್ ಆಗಿ ಬರ್ಬೋದು ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ ಮತ್ತೆ ಯಾವುದೇ ಡೆಂಟಲ್ ಸಾಲಿಸ್ ಕ್ರಾಸಸ್ ಆಗದೆ ಗಾಡಿ ಇಲ್ಲ ಸರ್ ಫೈನಲ್ ಟು ಫೈನಲ್ ಇನ್ನೊಂದು ರೈಟ್ ಹೇಳೋದಾದ್ರೆ ಸರ್ 5,25,000 ಕೊಡ್ತೀನಿ ಸರ್ ಸೊ 5,25,000 ಕೋಟ್ ಮಾಡ್ತಾ ಇದ್ದಾರೆ ಆಷಾಢ ಕೋಟ್ ಫ್ರೆಂಡ್ ಯಾರಾದ್ರು ನೋಡ್ತಾ ಇದ್ರೆ ನೀವು ಶ್ರೀ ಮಂಜುನಾಥ ಕಾರ್ಸ್ ಬಂದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಆಟೋಮೆಟಿಕ್ ಪುಷ್ ಬಟನ್ ಸ್ಟಾರ್ಟ್ ಸರ್ ಇದು ಸೊ ಆಟೋಮೆಟಿಕ್ ಪುಷ್ ಬಟನ್ ಸ್ಟಾರ್ಟ್ ಲೇಡೀಸ್ ತುಂಬಾ ಯೂಸ್ ಆಗುತ್ತೆ ಗಾಡಿ ಓಕೆ ತುಂಬಾ ಲೆಸ್ ಡ್ರಿವನ್ ವಿತ್ ಶೋರೂಮ್ ಇಷ್ಟೇ ಸರ್ ಪಿನ್ ಟು ಪಿನ್ ಎಲ್ಲ ಶೋರೂಮ್ ಅಲ್ಲೇ ಸರ್ವಿಸ್ ಆಗಿದೆ ಎಸ್ಪೆಷಲಿ ಬೆಂಗಳೂರು ಸಿಟಿಗೆ ಇದು ಬೆಸ್ಟ್ ಗಾಡಿ ಅಂತ ಬೆಸ್ಟ್ ಗಾಡಿ ಸರ್ ವಿತ್ ಒಳ್ಳೆ ಮೈಲೇಜ್ ಸರ್ With mileage. 20+ ಮೈಲೇಜ್ ಬರುತ್ತೆ 20+ ಮೈಲೇಜ್ ಬರುವಂತ ಗಾಡಿ ಯಾರಾದರೂ ನೋಡ್ತಾ ಇರೋ ಸ್ನೇಹಿತರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ನಿಮಗೆ ಅಂತ ಸರ್ ಹಾಗೆ ಇನ್ನೊಂದು ವೈಟ್ ಕಲರ್ ಸ್ವಿಫ್ಟ್ ಓಕೆ VXi ಪೆಟ್ರೋಲ್ ವೇರಿಯಂಟ್ ಎಲ್ಲ ನಾವು ಅವಾಗಲಿಂದ ತೋರಿಸಿದೆಲ್ಲ ಸ್ವಲ್ಪ ಡೀಸೆಲ್ ವೇರಿಯಂಟ್ಸ್ ಗಳಿತ್ತು ಎಸ್ ಸರ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಸಿಂಗಲ್ ಓನರ್ ಗಾಡಿ ಸರ್ ಇದು ಸೊ ಇದು ಯಾರಾದರೂ ಪೆಟ್ರೋಲ್ ವೇರಿಯಂಟ್ ನೋಡ್ತಾ ಇದ್ರೆ ಇದು ಬೆಸ್ಟ್ ಗಾಡಿ ಬೆಸ್ಟ್ ಗಾಡಿ ಎಸ್ ಸರ್ ಸರ್ 85,000 ಗಾಡಿ ಓಡಿದೆ 85,000 ಗಾಡಿ ಇಂಟೀರಿಯರ್ ಓಕೆ ಸರ್ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್ ಇಂಟೀರಿಯರ್ ಮ್ಯಾಚಿಂಗ್ ಮಾಡಿದ್ದಾರೆ ವಿತ್ ಲೆದರ್ ಸೀಟ್ಸ್ ಬ್ಲಾಕ್ ವಿತ್ ಯೆಲ್ಲೋ ಕಾಂಬಿನೇಷನ್ ಸರ್ ಏನ್ ಕೊಟ್ ಮಾಡ್ತೀರಾ ಗಾಡಿ ಸರ್ 550 ಪ್ರೈಸ್ ಫೈನಲ್ ಕೊಟ್ಟು ಮಾಡ್ತಾ ಇದೀವಿ ಓಕೆ ಆಷಾಢ ಸ್ಪೆಷಲ್ ಇರೋದ್ರಿಂದ ಪ್ರತಿ ಗಾಡಿಗೂ 20,000 to 30,000 ಕಮ್ಮಿ ಕೊಡ್ತೀವಿ ಪ್ರತಿಯೊಂದು ಗಾಡಿ ಕೂಡ ಆಷಾಢ ಆಫರ್ ಇದೆ ಸ್ನೇಹಿತರೆ ಯಮನ್ ಸರ್ ಹೇಳ್ತಿದ್ದಾರೆ ಯಾರೆಲ್ಲ ಗಾಡಿಗಳು ನೋಡ್ತಾ ಇದ್ರಲ್ಲ
ಬಂದು ಶೋರೂಮ್ ಅಲ್ಲಿ ನೀವು ಕುತ್ಕೊಂಡು ಮಾತಾಡೋದ್ರಿಂದ ಎಲ್ಲಾ ಗಾಡಿಗಳು ಒಂದು ಆಫರ್ ಆಗುತ್ತೆ ಅಲ್ವಾ ಸರ್? ಖಂಡಿತ ಇವಾಗ ಹೇಳ್ತಾ ಇರೋದ್ರು ಅದ್ರ ಜೊತೆಗೂ ಅವರು ಫುಲ್ ಕ್ಯಾಶ್ ಅಲ್ಲಿ ಬಂದ್ರೆ ಇನ್ನೂ 5,000 ಕಮ್ಮಿ ಕೊಡ್ತೀನಿ ಸರ್. ಸೊ ಇನ್ನೂ 5,000 ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರಾದರೂ ನೋಡ್ತಾ ಇದ್ರೆ ನೀವು ಪೆಟ್ರೋಲ್ ವೇರಿಯಂಟ್ ಯಾರು ನೋಡ್ತಾ ಇದ್ರೆ ವಿವಿಟಿ ಮತ್ತೆ ಯಾರಾದರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ವಾ ಸರ್? ನೋಡ್ತಾ ಇದ್ರಲ್ಲ ಸರ್, ಏಮನ್ ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ ಇದು ZDI ಸರ್. ಹಾ ಸರ್. ಆಲ್ಮೋಸ್ಟ್ ಆಲ್ ನಮ್ಮ ಹತ್ರ ಬೇಸಿಕ್ ವೇರಿಯಂಟ್ ಗಿಂತ ಎಲ್ಲ ಮಿಡ್ ವೇರಿಯಂಟ್ ಟಾಪ್ ವೇರಿಯಂಟ್ಸ್ ಜಾಸ್ತಿ ವೆಹಿಕಲ್ಸ್. ಹಾ ಸರ್. ಸೊ ಓನರ್ಸ್ ಅಷ್ಟೇ ಸಿಂಗಲ್, ಮ್ಯಾಕ್ಸಿಮಮ್ ಸಿಂಗಲ್. ಓಕೆ. ಎಲ್ಲೋ ಒಂದು ಎರಡೋ ಗಾಡಿಗಳು ನಿಮಗೆ ಸೆಕೆಂಡ್ ಓನರ್ ಸಿಗುತ್ತೆ. ಇದು ಅದರಲ್ಲಿ ಒಂದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಎಸ್ ಸರ್. ಸರ್ 90,000 ಓಡಿದೆ ಗಾಡಿ. ಸೊ 90,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಎಸ್ ಸರ್. ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಆಫ್ಟರ್ ಮಾರ್ಕೆಟ್ ಸರ್, ಲೆದರ್ ಸೀಟ್ಸ್ ಹಾಕಿದ್ದಾರೆ. ಓಕೆ. ಬ್ಲಾಕ್ ವಿತ್ ರೆಡ್ ಕಾಂಬಿನೇಷನ್. ಓಕೆ. ಅಲಾಯ್ ವೀಲ್ಸ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಎಸ್ ಸರ್. ಶೋರೂಮ್ ತೆಗೆದುಬಿಟ್ಟು ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ವಿತ್ 80% ಟೈರ್ ಸರ್. ವಿತ್ 80% ಟೈರ್ಸ್ ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ. ಸರ್ 1 ಲಕ್ಷ ಕಿಲೋಮೀಟರ್ ಓಡಿದೆ ಸರ್ ಗಾಡಿ. 1 ಲಕ್ಷ ಕಿಲೋಮೀಟರ್ ಹೋಗಿದೆ. ಆದರೂ ಕೂಡ ಒಂದು ಜೆನ್ಯೂನ್ ಗಾಡಿ, ತುಂಬಾ ಕಂಡೀಷನ್ ಇರುವಂತ ಗಾಡಿ ನೀವು ನೋಡ್ತಾ ಇರೋದು ಸ್ನೇಹಿತರೆ. ಸರ್ ಫೈನಲ್ ಟು ಫೈನಲ್ ರೈಟ್ ಹೇಳೋದಾದ್ರೆ ಸರ್ 5,30,000 ಅಂತ ಅನ್ಕೋತಾ ಇದ್ದೀನಿ. ಓಕೆ. ಬಟ್ ಆಸ್ ಯೂಶುವಲ್ ನಾನು ಆಷಾಢ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ. ಓಕೆ. ಸೊ 4,75,000 ಡೆಡ್ ಲೈನ್ ಕೊಡ್ತೀನಿ ಸರ್. 4,75,000 ಅದು ಕೂಡ ನೆಗೋಷಿಯಬಲ್ ಪ್ರೈಸ್ ಇದೆ ಸ್ನೇಹಿತರೆ. ಯಾರಾದರೂ ಒಂದು ಸ್ವಿಫ್ಟ್ ನೋಡ್ತಾ ಇದ್ರೆ ವೆರಿ ಗುಡ್ ಮೇಂಟೈನ್ ಗಾಡಿ. ZDI ಸರ್, VDI ಎಲ್ಲ ZDI ಕೊಡ್ತಾ ಇದ್ದೀನಿ. ZDI ಯಾರಾದರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗಿದೆ. ಯಾರಾದರೂ ಒಂದು ಲೋ ಬಜೆಟ್ ಅಲ್ಲಿ ಲೋ ಸಿಗ್ಮೆಂಟ್ ಗಾಡಿಗಳು ನೋಡ್ತಾ ಇದ್ರೆ ಆಲ್ಟೋ 800 ನೀವು ನೋಡ್ತಾ ಇದ್ರಲ್ಲ ಸರ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ ಇದು ಆಲ್ಟೋ K10. ಎಸ್ ಸರ್. ಪೆಟ್ರೋಲ್ ವೇರಿಯಂಟ್ 2014 ಮಾಡಲ್. ಎಸ್ ಸರ್. ಸೆಕೆಂಡ್ ಓನರ್ ಸರ್ ಗಾಡಿ. ಸೆಕೆಂಡ್ ಓನರ್. ಹಾ ಸರ್. ಸರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ. ಲೆದರ್ ಸೀಟ್ಸ್ ಇದೆ. ಲೆದರ್ ಸೀಟ್ ಇದೆ. ಎಸ್ ಸರ್. ಆಫ್ಟರ್ ಮಾರ್ಕೆಟ್ ಏನೋ ಚೇಂಜ್ ಮಾಡಿದಾರಾ ಸರ್ ಗಾಡಿ? ಸರ್ ಅದೇ ಸೀಟ್ಸ್ ಕವರ್ಸ್ ಗಳು ಮತ್ತೆ ಮ್ಯಾಗ್ ವೀಲ್ಸ್ ಗಳು ಚೇಂಜ್ ಮಾಡಿದ್ದಾರೆ ಸರ್. ಸೊ ಫ್ರೆಂಡ್ಸ್, ಆಫ್ಟರ್ ಮಾರ್ಕೆಟ್ ಸೀಟು, ಲೆದರ್ ಸೀಟು ಮತ್ತೆ ವೀಲ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರಾದರೂ ನೋಡ್ತಾ ಇದ್ರೆ ಆಲ್ಟೋ ನೀವು ಡೈರೆಕ್ಟ್ ಆಗಿ ಬಂದು ಮಾಡೋದು ಏನು ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? 3,20,000 ಕೊಟ್ಟು ಮಾಡ್ತಾ ಇದ್ದೀನಿ. ಓಕೆ. ಫೈನಲ್ ಟು ಫೈನಲ್ ಇದರಲ್ಲೆಲ್ಲ ಮಾರ್ಜಿನ್ ಇರಲ್ಲ. ಸೊ ಹಾಗಾಗಿ 3 lakhs ಇದನ್ನ ಫೈನಲ್ ಮುಗಿಸ್ಕೊಡ್ತೀನಿ. 3 lakh ಒಂದು ಆಲ್ಟೋ 800 ಸಿಗ್ತಾ ಇದೆ ಅಲ್ವಾ ಸರ್? ಆಷಾಢ ಸ್ಪೆಷಲ್ ಇರೋದ್ರಿಂದ ಇನ್ನೂ 5,000 to 10,000 ಇನ್ನೂ ಕಮ್ಮಿ ಮಾಡ್ತೀನಿ. ಅದು ನಿಮ್ಮ ಚಾನಲ್ ಹೆಸರು ಹೇಳಬೇಕು. ಸೊ ನಮ್ಮ ಚಾನಲ್ ಇಂದ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಹೆಸರು ಹೇಳಿದ್ರೆ ಸ್ನೇಹಿತರೆ ನಿಮಗೆ ಒಂದು ಒಳ್ಳೆ ಆಫರ್ಗಳು ಸಿಗುತ್ತೆ ಅಂತಾನೆ ನಾವು ಹೇಳ್ಬೋದು ಅಲ್ವಾ ಸರ್? ಮತ್ತೊಂದು ಆಲ್ಟೋ K10. ಓಕೆ. ಅವೆಲ್ಲ ನಿಮಗೆ ವೈಟ್ ಕಲರ್ ಸೆಕೆಂಡ್ ಓನರ್ ತೋರಿಸಿದ್ವಿ. ಎಸ್ ಸರ್. ಇವಾಗ ಇದು ಸಿಲ್ವರ್ ಕಲರ್ ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ. ಎಸ್ ಸರ್. ಸರ್ 13 ಮ್ಯಾನುಫ್ಯಾಕ್ಚರ್, 14 ರಿಜಿಸ್ಟ್ರೇಷನ್ ಆಗಿದೆ. ಓಕೆ. 90,000 ಶೋರೂಮ್ ಹಿಸ್ಟ್ರಿ ಡ್ರಿವನ್ ಆಗಿದೆ ಸರ್ ಗಾಡಿ. ಎಸ್ ಸರ್. ಸರ್ ಇದು ಅಷ್ಟೇ ಪ್ರೈಸಿಂಗ್ ಬಂದು ನಿಮಗೆ 3,20,000 ಕೊಟ್ಟು ಮಾಡ್ತಾ ಇದೀವಿ. ಓಕೆ. ಫೈನಲ್ ಟು ಫೈನಲ್ ಇದು 290 ಕೊಡ್ತೀನಿ ಸರ್. ಸೊ ಫೈನಲ್ ಟು ಫೈನಲ್ ಇದು 3,20,000 ಆಗ್ತಾ ಇದೆ. ಇಂಟೀರಿಯರ್ ಬಗ್ಗೆ ಏನಾದ್ರು ಚೇಂಜಸ್ ಆಗಿದೆ ಸರ್? ಇಂಟೀರಿಯರ್ ಶೋರೂಮ್ ಮ್ಯಾಚ್ ಮಾಡಬೇಕು ಅಂತ ಶೋರೂಮ್ ಸೀಟ್ ಕವರ್ ನ ಬಿಟ್ಟು ಲೆದರ್ ಸೀಟ್ ಕವರ್ ಹಾಕಿದ್ದಾರೆ, ಗ್ರೇ ವಿತ್ ವೈಟ್ ಕಾಂಬಿನೇಷನ್. ಸೊ ಗ್ರೇ ವಿತ್ ವೈಟ್ ಕಾಂಬಿನೇಷನ್ ಸ್ನೇಹಿತರೆ. ಅದರ್ ಬಿಟ್ರೆ ಯಾವ್ದು ಕೂಡ ಗಾಡಿ ಜೆನ್ಯೂನ್ ಗಾಡಿ, ಕಂಡೀಷನ್ ಇರೋಂಥ ಗಾಡಿ. ಸರ್ ಟೈರ್ಸ್ ಗಳು ನೋಡಿ ಎಲ್ಲಾ ಬ್ರ್ಯಾಂಡ್ ನ್ಯೂ ಟೈರ್ಸ್. ಓಕೆ. ನಿಮ್ಗೆ 80 to 90% ಟೈರ್ಸ್ ಇರುತ್ತೆ. ಓಕೆ. ಗಾಡಿಲಿ ಏನೂ ಕೆಲಸ ಇರಲ್ಲ ಸರ್. ಎಲ್ಲಾ ನಾವು ಕ್ರಾಸ್ ವೆರಿಫೈಡ್ ಮಾಡಿ ಕ್ರಾಸ್ ಚೆಕ್ ಮಾಡಿರ್ತೀವಿ ವೆಹಿಕಲ್ಸ್. ನಿಮ್ಗೆ ಅಶೂರೆನ್ಸ್ ನಾವು ಕೊಡೋದು ಇದೊಂದೇ. ಎಲ್ಲಾ ಶೋರೂಮ್ ನಲ್ಲಿ ನಾವು ಕ್ರಾಸ್ ವೆರಿಫಿಕೇಶನ್ ಮಾಡಿ ರೆಡಿ ಮಾಡಿ ನಿಲ್ಸಿರ್ತೀವಿ ಸರ್ ಗಾಡಿ. ತಗೊಂಡೋಗಿರೋರಿಗೆ ಒಂದೇ ₹1 ಕೆಲಸ ಇರಬಾರ್ದು. ಹಾಗೆ ಸ್ನೇಹಿತರೆ, ಯಾರಾದರೂ ನೋಡ್ತಾ ಇದ್ರೆ ಈ ತರ ನೋಡಿದ್ರೆ ಒಂದು ಜೆನ್ಯೂನ್ ಗಾಡಿಗಳು ಇದೆ. ಯಾರಾದರೂ ನೋಡ್ತಾ ಇದ್ರೆ ನೀವು ಶೋರೂಮ್ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಖಂಡಿತ ಸರ್, ಖಂಡಿತ. ತುಂಬಾ ಜನಕ್ಕೆ ಹಾ ಸರ್ ಒಂದು ಆಸೆ ಇರುತ್ತೆ ಸನ್ ರೂಫ್ ಗಾಡಿಲಿ ಓಡಾಡಬೇಕಂತ. ನಿಜ ಸರ್. ಬಟ್ ಪ್ರೈಸ್ ಅಫೋರ್ಡ್ ಮಾಡಕ್ ಆಗ್ತಾ ಇರಲ್ಲ. ನಿಜ. ಇದು ನಾನು ನಿಮ್ಗೆ 2.5 ಲಕ್ಷ ಒಳಗಡೆಗೆ ಸನ್ ರೂಫ್ ಇರೋ ಗಾಡಿ ಆಟೋಮೆಟಿಕ್ ವೆಹಿಕಲ್ ಕೊಡ್ತಾ ಇದೀನಿ ಸರ್. ಸೊ ಆಟೋಮೆಟಿಕ್ ಸನ್ ರೂಫ್ ಇರುವಂತ ಗಾಡಿ, ಎಸ್ಪೆಷಲಿ ಲೇಡೀಸ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಬರೋದಕ್ಕೆ, ಹಾ ಸರ್, ಸ್ಕೂಲ್ಗಳಿಗೆ ಹೋಗ್ಬೇಕಾದ್ರೆ ಇದು ಮಜಾನೇ ಬೇರೆ ಇರುತ್ತೆ ಸರ್. ವಿತ್ ಸನ್ ರೂಫ್ ಇದ್ದಾಗ ಅವ್ರಿಗೆ ಒಂದು ಹೈಯರ್ ಲೆವೆಲ್ ಸೆಗ್ಮೆಂಟ್ ಬರುತ್ತೆ. ಹೈಯರ್ ಲೆವೆಲ್. ಎಸ್ ಸರ್. ಸರ್ ಏನು ಮಾಡ್ತಾ ಇದ್ದಾರೆ ಸರ್ ಗಾಡಿ? ಇದು 2009 ಮಾಡಲ್ i10 ಆಟೋಮೆಟಿಕ್. ಓಕೆ. 2,50,000 ಕೊಟ್ಟು ಮಾಡ್ತಾ ಇದೀವಿ ಸರ್. ಆಷಾಢ ಸ್ಪೆಷಲ್ ಇರೋದ್ರಿಂದ ಲೇಡೀಸ್, ಎಸ್ಪೆಷಲಿ ಲೇಡೀಸ್ಗೆ, ಇದು ಯಾರಾದ್ರೂ ಲೇಡೀಸ್ ಬಂದು ತಗೊಳ್ತಾ ಇದ್ರೆ ಅವ್ರಿಗೆ 2,20,000 ಅಂತ ಅನ್ಕೋತಾ ಇದೀನಿ. 2 lakhs ಫೈನಲ್ ಮುಗಿಸ್ಕೊಡ್ತೀನಿ ಸರ್. 2 lakhs ಫೈನಲ್ ಮಾಡ್ತಾ ಇದ್ದಾರೆ. ಸನ್ ರೂಫ್ ಇರುವಂತ ಗಾಡಿ ಯಾರಾದ್ರೂ ನೋಡ್ತಾ ಇದ್ರೆ ಸ್ನೇಹಿತರೆ ಬಂದು ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಸರ್? ಆಟೋಮೆಟಿಕ್ ನೋಡ್ತಾ ಇದ್ರೆ ಸ್ನೇಹಿತರೆ ಈ ಗಾಡಿ ಬಗ್ಗೆ ಸರ್ ಐಸಿ ಬ್ಲೂ ಕಲರ್. ಹಾ ಸರ್. ತುಂಬಾ ಫ್ಯಾನ್ಸಿ ಕಲರ್ ಅಂಡ್ ತುಂಬಾ ರೇರ್ ಕಲರ್ ಇದು. ಓಕೆ. 2013 ಮಾಡಲ್ ಸರ್. ಸೆಕೆಂಡ್ ಓನರ್ ಸರ್. ಎಸ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ವೆಹಿಕಲ್. ಓಕೆ. ಸೊ ಇಂಟೀರಿಯರ್ ಎಲ್ಲ ನೋಡಿ ವೆಲ್ ಮೇಂಟೈನ್ಡ್ ಇದೆ. ಆಟೋಮೆಟಿಕ್ಸ್ ಅಲ್ಲಿ ತುಂಬಾ ಕಮ್ಮಿ ಸರ್ ನಿಮ್ಗೆ ವೆಲ್ ಮೇಂಟೈನ್ಡ್ ಆಗಿರೋ ಗಾಡಿಗಳು ಸಿಗೋದು. ಹಾ ಸರ್. ಜಸ್ಟ್ ಬರೀ 60,000 ಡ್ರಿವನ್ ಆಗಿದೆ ಗಾಡಿ. ಜಸ್ಟ್ 60,000 ಕಿಲೋಮೀಟರ್ ಡ್ರಿವನ್. ಎಸ್ ಸರ್. 3,80,000 ಪ್ರೈಸ್ ಕೊಟೇಶನ್ ಕೊಡ್ತಾ ಇದೀವಿ. ಓಕೆ. 3,30,000 ಫೈನಲ್ ಮುಗಿಸ್ಕೊಡ್ತೀನಿ ಸರ್. 3,30,000 ಫೈನಲ್ ಮಾಡ್ತಿದ್ದಾರೆ. ಯಾರಾದರೂ i10 ನೋಡ್ತಾ ಇದ್ರೆ ಆಟೋಮೆಟಿಕ್ ಗಾಡಿ ಒಂದು ಸನ್ ರೂಫ್ ಇದೆ, ಒಂದು ವಿತೌಟ್ ಸನ್ ರೂಫ್ ಇದೆ, ಒಂದು ವೆಲ್ ಮೇಂಟೈನ್ ಗಾಡಿಗಳೇ. ಯಾರಾದರೂ ನೋಡ್ತಾ ಇದ್ರೆ ಡೈರೆಕ್ಟ್ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ರೈಟ್ ಸರ್. ತುಂಬಾ ಜನ ಕೇಳ್ತಾ ಇರ್ತೀರಾ ಒಂದು ಬ್ಲಾಕ್ ಕಲರ್ ಅಲ್ಲಿ ಸ್ವಿಫ್ಟ್ ಬೇಕು ಅಂತ. ನೋಡಿ ತುಂಬಾ ಬ್ಲಾಕ್ ಬ್ಯೂಟಿನೇ ಇದೆ ನಮ್ಮ ಮುಂದೆ. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ 2008 ಮಾಡಲು. ಹಾ ಸರ್. ಲೋ ಸೆಗ್ಮೆಂಟ್ ಅಲ್ಲಿ ಡೀಸೆಲ್ ವೇರಿಯಂಟ್ ಸರ್ ಇದು. ಎಸ್ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ. ಸಣ್ಣ ಪುಟ್ಟ ಟಚ್ ಅಪ್ ಪೇಂಟ್ ಆಗಿದೆ ಸರ್ ಈ ಗಾಡಿ. ಓಕೆ ಸರ್. ಒರಿಜಿನಾಲಿಟಿ ಇದೆ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ.
ಸಣ್ಣ ಪುಟ್ಟ ಟಚ್ ಅಪ್ ಪೇಂಟ್ ಆಗಿದೆ. 2,75,000 ಕೋಟ್ ಮಾಡ್ತಾ ಇದೀವಿ. ಆಸ್ ಯೂಶುವಲ್ ಆಷಾಢ ಸ್ಪೆಷಲ್ ಇರೋದ್ರಿಂದ 2,50,000 ಫೈನಲ್. ಸಣ್ಣ ಪುಟ್ಟ ನೆಗೋಷಿಯಬಲ್ ಅದರಲ್ಲೂ ಮಾಡ್ಕೊಡ್ತೀನಿ ಸರ್. 2,50,000ಗೆ ನಿಮಗೆ ಒಂದು ಬ್ಲ್ಯಾಕ್ ಬ್ಯೂಟಿ ಸಿಗ್ತಾ ಇದೆ. ಬ್ಲ್ಯಾಕ್ ಬ್ಯೂಟಿ ಸಿಗ್ತಾ ಇದೆ ವಿತ್ ಡೀಸೆಲ್ ಸರ್. ಅದು ಡೀಸೆಲ್ ಗಾಡಿ. ಯಾರಾದರೂ ಸ್ನೇಹಿತರೆ ನೋಡ್ತಾ ಇದ್ರೆ ಬನ್ನಿ ಶೋರೂಮ್ಗೆ, ಒಂದ್ಸತಿಂದ ಎರಡು ಸತಿ ಚೆಕ್ ಮಾಡಿ ಡ್ರೈವ್ ಮಾಡಿ ನೀವು ತಗೊಂಡು ಹೋಗ್ಬೋದು ಅಲ್ವಾ ಸರ್? ಖಂಡಿತ ಸರ್. ಇಲ್ಲಿ ಯಾರಾದರೂ ಬ್ಲ್ಯಾಕ್ ಕಲರ್ ಗಾಡಿ ನೋಡ್ತಾ ಇದ್ರೆ ನಮ್ಮ ವರ್ಣ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್, ವರ್ಣ SX ಟಾಪ್ ಎಂಡ್ ವೇರಿಯಂಟ್. ಓಕೆ, 13 ಮಾಡಲ್ ಸರ್. 13 ಮಾಡೆಲ್. ಎಸ್ ಸರ್. ಸೆಕೆಂಡ್ ಓನರ್, 90,000 ಶೋರೂಮ್ ಹಿಸ್ಟ್ರಿ ಡ್ರಿವನ್ ಸರ್ ಗಾಡಿ. ಓಕೆ ಸರ್. ವಿತ್ ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ, ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದು? ಸರ್ 2 ಏರ್ ಬ್ಯಾಗ್ಸ್ ಬರುತ್ತೆ. 2 ಏರ್ ಬ್ಯಾಗ್ಸ್, ಲೆದರ್ ಸೀಟ್ ವಿತ್ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಕ್ರೂಸ್ ಕಂಟ್ರೋಲು, ABS ಬರುತ್ತೆ. ABS ಬರುತ್ತೆ. ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಸ್ಟೇರಿಂಗ್ ಮೌಂಟ್ಸ್ ಬರುತ್ತೆ. ಸ್ಟೇರಿಂಗ್ ಮೌಂಟ್ಸ್ ಬರುತ್ತೆ. ಹಾಗೆ ನೋಡ್ತಾ ಇದ್ರಲ್ಲ ಇಂಟೀರಿಯರ್ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳ್ತಾ ಇರ್ಬೋದು ಸರ್. ಗಾಡಿ ಅನ್ಟಚ್ ಪೀಸು, ಅನ್ಟಚ್ ಪೀಸ್ ಅಂತಾನೆ ಹೇಳ್ಬೋದು. ಆದರೆ ಟಚ್ ಇಲ್ಲ ಫ್ರೆಂಡ್ಸ್, ಎಲ್ಲೂ ಒಂದು ಕಡೆ ಆಕ್ಸಿಡೆಂಟ್ ಆಗಿರಲ್ಲ ಸರ್. ನಮ್ಮ ಹತ್ರ ಇರೋ 99% ವೆಹಿಕಲ್ಸ್ Yes, sir. ಎಲ್ಲೂ ಒಂದು ಕಡೆ ಆಕ್ಸಿಡೆಂಟ್ ಆಗಿ ರೆಡಿ ಆಗಿರುವಂತ ಗಾಡಿಗಳು ಯಾವುದೂ ಇಲ್ಲ ಸರ್ ನಮ್ಮ ಹತ್ರ. ಯಾವುದೂ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಕೊಟ್ ಮಾಡ್ತೀರಾ ಸರ್ ಗಾಡಿ ಇದು? ಸರ್ ಇದು 5,25,000 ಕೋಟ್ ಮಾಡ್ತಾ ಇದೀವಿ. ಓಕೆ, ಫೈನಲ್ ಟು ಫೈನಲ್ 4,75,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 4,75,000ಗೆ ವರ್ಣ ಆಗ್ತಾ ಇದೆ ಸ್ನೇಹಿತರೆ. ಒಂದು ಐ ಸೆಗ್ಮೆಂಟ್ ಅಲ್ಲಿ ಒಂದು ಎಲ್ಇಡಿ ಗಾಡಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಯಾರಾದ್ರೂ ನೋಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಸರ್? ಖಂಡಿತ ಸರ್. 2011 ಮಾಡಲ್. ಎಸ್ ಸರ್. ಸರ್ ಸಿಂಗಲ್ ಓನರ್ ಗಾಡಿ. ಓಕೆ, ಶೋರೂಮ್ ಹಿಸ್ಟ್ರಿ 75,000 ಡ್ರಿವನ್ ಸರ್. ಎಸ್ ಸರ್. ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಎಸ್ ಸರ್. ಸೆಡನ್ ವೆಹಿಕಲ್. ನಿಮಗೆ 3.5 ಲಕ್ಷದಲ್ಲಿ ಬೇರೆ ಯಾವ ಗಾಡಿನೂ ಇಲ್ಲ. ಈ ಗಾಡಿ ನಾನು ಕೊಡ್ತೀನಿ ಸರ್. ಓಕೆ ಸರ್. ಫೈನಲ್ ಟು ಫೈನಲ್ ಪ್ರೈಸ್ ಆದ್ರೆ ಸರ್ ಇನ್ನೊಂದು 10,000 ಕಮ್ಮಿ ಸರ್. 10,000 ಯಾಕಂದ್ರೆ ಇದು 4 lakhs ಪ್ರೈಸ್ ಕೊಟ್ ಮಾಡ್ತಾ ಇರೋದು. ಓಕೆ, ಬಟ್ ಹೇಳ್ಬೇಕಾದ್ರೆ ನಾನು ನಿಮಗೆ 3,50,000 ಅಂತ ಬೆಸ್ಟ್ ಪ್ರೈಸ್ ಹೇಳ್ಬಿಟ್ಟಿದ್ದೀನಿ. ಓಕೆ. ಇಂಟೀರಿಯರ್ ಬಗ್ಗೆ ಹೇಳೋದಂದ್ರೆ ಫ್ರೆಂಡ್ಸ್, ವೆಲ್ ಮೇಂಟೈನ್ ಇಂಟೀರಿಯರ್. ಯಾವುದೇ ಕೂಡ ನೀವು ನೋಡ್ತಾ ಇರ್ಬೋದು ಡಸ್ಟ್ ಫ್ರೀ ಅಂತಾನೆ ಹೇಳ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ, ತುಂಬಾ ವೆಲ್ ಮೇಂಟೈನ್ಡ್ ಸರ್. ಓಕೆ, ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡು ನಮಗೆ ದುಡ್ಡು ಕೊಡ್ಲಿ ಸರ್. ಸೊ ಹಾಗಾಗಿ ಸ್ನೇಹಿತರೆ ಬಂದು ನೀವು ಶೋರೂಮ್ ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಸರ್? ವೆರಿ ಗುಡ್. ತುಂಬ ಥ್ಯಾಂಕ್ಸ್. ಎಲ್ಲ ಗಾಡಿಗಳ ಡೀಟೇಲ್ಸ್ ತೋರಿಸ್ಕೊಟ್ಟು ಹಾಗೆ ನಮ್ಮ ವೀಕ್ಷಕರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗಾಡಿ ಡೀಟೇಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಫೈನಲ್ ಆಗಿ ನಾನು ಕೇಳೋದೇನಂದ್ರೆ ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ವೀಕ್ಷಕರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲೇ ಗಾಡಿ ತಗೊಳ್ಳಿ, ಎಸ್ ಸರ್, ಸೆಕೆಂಡ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಒಂದ್ಸತಿ ಕ್ರಾಸ್ ವೆರಿಫಿಕೇಶನ್ ಮಾಡಿ. ನಿಜ ಸರ್. ಗಾಡಿ ಒರಿಜಿನಲ್ ಇದೆಯಾ ನೋಡಿ. ಪ್ರೈಸ್ ಕಮ್ಮಿ ಸಿಗ್ತಾ ಇದೆ ಅಂತ ಹಳ್ಳಕ್ಕೆ ಹೋಗಿ ಬೀಳ್ಬೇಡಿ. ಇಷ್ಟು ನನ್ನ ಕಡೆಯಿಂದ ಸಜೆಷನ್. ನಮ್ಮ ಶೋರೂಮ್ ಅಲ್ಲಿ ನಾವೇ ಖುದ್ದಾಗಿ ಬಂದು ನಿಮಗೆ ಶೋರೂಮ್ ತಗೊಂಡೋಗಿ ಚೆಕ್ ಮಾಡಿಸ್ಬಿಟ್ಟು ನಾವು ನಿಮಗೆ ಡೆಲಿವರಿ ಕೊಡ್ತೀವಿ. ಸೊ ಏನೇ ಇದ್ರ ರೆಸ್ಪಾನ್ಸಿಬಿಲಿಟಿ ನಾವು ತಗೊಳ್ತೀವಿ. ಡಾಕ್ಯುಮೆಂಟೇಶನ್ ರೆಸ್ಪಾನ್ಸಿಬಿಲಿಟಿ ನಾವು ತಗೋತೀವಿ. ನಮ್ ಕಂಪ್ಲೀಟ್ ಆಗಿ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡೋವರೆಗೂ ನಾವು ನಿಮ್ ಜೊತೆಗೆ ನಿಲ್ತೀವಿ. ಎಷ್ಟು ದಿನಕ್ಕಾಗುತ್ತೆ ಸರ್ ಟ್ರಾನ್ಸ್ಫರ್ ನಿಮ್ಮ ಕಡೆ? ಸರ್ 40 days ಒಳಗಡೆಗೆ ನಾನು ಮಾಡ್ಕೊಡ್ತೀನಿ. ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು 15 days ಕೊಟ್ಬಿಡ್ತೀವಿ. 15 days. ಯಾಕಂದ್ರೆ RTO ದಲ್ಲಿ ಒಂದೇ ತರ ಇರಲ್ಲ. ಬೆಂಗಳೂರದು RTO ಗಳಿರುತ್ತೆ, ಹೊರಗಡೆದು RTO ಗಳಿರುತ್ತೆ. ಸೊ ಹಾಗಾಗಿ ಟೈಮ್ ತಗೋತೀವಿ. ಮ್ಯಾಕ್ಸಿಮಮ್ 40 days ಹೇಳಿರ್ತೀವಿ. ಬಟ್ ವಿತಿನ್ 15 to 20 days ಒಳಗಡೆ ನಾವು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಲ್ಲ, ನೀವು ಒಂದ್ಸತಿ ನಮ್ಮ ಶ್ರೀ ಮಂಜುನಾಥ ಕಾರ್ಸ್ಗೆ ವಿಸಿಟ್ ಕೊಟ್ಟು ನೀವು ಗಾಡಿ ನೋಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹೊಸ ವಿಡಿಯೋ ಜೊತೆಗೆ ಹೊಸ ಶೋರೂಮ್ ಜೊತೆಗೆ ನಿಮ್ಮ ಮುಂದೆ ನೆಕ್ಸ್ಟ್ ಟೈಮ್ ಬರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.